ಇವತ್ತು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ವೈದ್ಯರು OPD ಸೇವೆಯನ್ನು ಬಂದ್ ಮಾಡಿ ಪ್ರತಿಭಟನೆ ಮುಂದಾಗಿದ್ದಾರೆ. ಹೀಗಾಗಿ ಗರ್ಭಿಣಿಯರು ಮತ್ತು ನಾನಾ ರೋಗಿಗಳು ಕೂಡ ಪರದಾಟ ಶುರುವಾಗಿದೆ. ಯಾಕಂದರೆ ಖಾಸಗಿ ಆಸ್ಪತ್ರೆಗಳ ವಿಭಾಗದಲ್ಲೂ ಕೂಡ OPD ಸೇವೆ ಇರೋದಿಲ್ಲ. ಜೊತೆಗೆ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿಗಳ ಸಂಘವೂ ಕೂಡ ಬೆಂಬಲ ನೀಡಿ ಇವತ್ತು ಪ್ರತಿಭಟನೆ ಮುಂದಾಗಿರೋದ್ರಿಂದ, ಅದರಲ್ಲೂ ಪ್ರಮುಖವಾಗಿ KC ಜನರಲ್ ಅಂತ ದೊಡ್ಡ ಆಸ್ಪತ್ರೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಮಾಣ ಎಫೆಕ್ಟ್ ರೋಗಿಗಳಿಗೆ ತಡ್ತಾ ಇದೆ. 8 ತಿಂಗಳು ತುಂಬಿರುವಂಥ ಗರ್ಭಿಣಿಯರು ಕೂಡ ಚಿಕಿತ್ಸೆಗೆ ಬರುವಂಥವ್ರು ಪರದಾಟ ಶುರುವಾಗಿದೆ. ಮಾತಾಡಿಸ್ತೀನಿ, ಏನು ಹೇಳಿದ್ರು ಮತ್ತು ಜೊತೆಗೆ ಯಾವ ಚಿಕಿತ್ಸೆಗೆ ಬಂದಿದ್ರು ಅಂತ ಹೇಳಿ. ನಿನ್ನೆ ಆಸ್ಪತ್ರೆಗೆ ಬಂದಿದ್ರಾ ನೀವು? ಸರ್, ನಾರ್ಮಲ್ ಅಂತ ಹೇಳಿದ್ರು. ಮತ್ತು 6 ಗಂಟೆಗೆ ಸ್ಟಾರ್ಟ್ ಆಗಿದೆ ಅವರಿಗೆ. ಅದಕ್ಕೆ 4-5 ಗಂಟೆಗೆ ಅಲ್ಲಿ ಹೋಗಿದ್ವಿ. ಇಲ್ಲಿ ಆಗಲ್ಲಮ್ಮ, ಡೆಲಿವರಿ ಮಾತ್ರ ಇಲ್ಲಿ ಮಾಡ್ತೀವಿ, KC ಜನರಲ್ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳಿದ್ರು. ಹೆರಿಗೆ ನೋವು ಕಾಣಿಸ್ಕೊಂಡಿದ್ದೇನಾ ಬೆಳಗ್ಗೆ ಅವರಿಗೆ? ನಾವು ಇಲ್ಲ ಸರ್, 8 ತಿಂಗಳು ಇನ್ನ. 8 ತಿಂಗಳು. ಹೆರಿಗೆ ನೋವು ಇದ್ರೆ ನಾವು ಮಾಡ್ತೀವಮ್ಮ. ಹೆರಿಗೆ ನೋವು ಇಲ್ಲ, ಅಲ್ಲಿ ದೊಡ್ಡ ಡಾಕ್ಟರ್ ಇರ್ತಾರೆ, ಅಲ್ಲಿಗೆ ಹೋಗಮ್ಮ ಅಂತ ಹೇಳಿದ್ರು ಸರ್ ಸಿಸ್ಟರ್ಗಳು. ಏನು ಸಮಸ್ಯೆ ಕಾಣಿಸ್ಕೊಂಡಿದೆ? ಏನು ಬೆಡ್ಲಿಂಗ್ ಹೋಗ್ತೈತೆ ಸರ್ 6 ಗಂಟೆಲ್ಲ ಐಸಿ. ಅದಕ್ಕೆ ಭಯ ಆಯ್ತಲ್ವ, ನಾವು ಅಲ್ಲಿಗೆ ಹೋಗಿದ್ದೀವಿ. ಈಗ ಫಸ್ಟ್ ಯಾವ ಆಸ್ಪತ್ರೆಗೆ ಹೋಗಿದ್ರಿ ಇವತ್ತು ಬೆಳಗ್ಗೆ? ಬೆಳಗ್ಗೆ ಅಲ್ಲಿ ಲಗ್ಗೆರೆ ಹತ್ರ ಹೋಗಿದ್ವಿ ಸರ್, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ. ಅಲ್ಲಿಂದ ನಾವು ಡೆಲಿವರಿ ಇಲ್ಲಿ ಮಾಡ್ತೀವಮ್ಮ, ಅಲ್ಲಿಗೆ ಹೋಗ್ರಿ, ಡೆಲಿವರಿ ಟೈಮ್ ಅಲ್ಲ ಇನ್ನು. ಅಲ್ಲಿ ಒಂದು ಸ್ವಲ್ಪ ಚೆಕ್ ಮಾಡಿ ಡಾಕ್ಟರ್ ಬರ್ತಾರ, ನೋಡಿ ಹೇಳ್ತಾರೆ ಏನು ಅನ್ನೋದಂತ ಹೇಳಿದ್ರು ಸರ್. ಅದಕ್ಕೆ ನಾವು ತಿರುಗಿ ಈ ಕಡೆ ಬಂದೆವು. ಈಗ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇಲ್ಲಮ್ಮ, ಇವತ್ತು OPD ಕೊಡ್ತಾ ಇಲ್ಲ. ಈಗ ನೀವು ಎಮರ್ಜೆನ್ಸಿಗೆ ಹೋಗ್ಬೇಕು. ಎಮರ್ಜೆನ್ಸಿ ಇದ್ದರೂ ಕೂಡ ಅವ್ರು ಒಳಗಡೆ ಬಿಟ್ಕೊಳ್ಳಿಲ್ವಾ ಖಾಸಗಿ ಆಸ್ಪತ್ರೆಯಲ್ಲಿ? ಯಾವ ಆಸ್ಪತ್ರೆ ಅದು? ಇಲ್ಲಿ ಲಗ್ಗೆರೆಯಲ್ಲೇ ಸರ್, ಲಕ್ಷ್ಮೀದೇವನಗರ ಗೌರ್ಮೆಂಟ್ ಹಾಸ್ಪಿಟ್ಲಿ. ಓಕೆ. ಈಗ ನಿನ್ನೆ ಎಲ್ಲಿ ಯಾವ ಆಸ್ಪತ್ರೆಗೆ ಹೋಗಿದ್ರಿ? ಇಲ್ಲಿಗೆ ಬಂದಿದ್ದೇವೆ ಸರ್. ಓಕೆ. ಸುಮ್ಮನೆ ನಾರ್ಮಲ್ ಅಂತ ಕಳಿಸ್ಬಿಟ್ರು ಅಷ್ಟೇ. ನಮ್ಗೆ ನಾಳೆ ಬರೀ 9 ಗಂಟೆಗೆ ಅಂತ ಹೇಳಿದ್ರು. ಲಗ್ಗೇರಿಯಿಂದ ಬಂದಿದ್ರಿ, ಇದೇ ಆಸ್ಪತ್ರೆಯಲ್ಲಿ ತೋರಿಸ್ತಾ ಇದ್ರಾ? ಹೌದು ಸರ್, ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ನಮ್ಮ ಮನೆ ಹತ್ರ ಬಂದು ತೋರಿಸಿದ್ವಿ ಸರ್. ಅಲ್ಲಿಂದ ಹೆರಿಗೆ ಮಾತ್ರ ಅಲ್ಲಿ ಮಾಡ್ತಾವ್ರಂತೆ. ಇದು ಬೆಡ್ಲಿಂಗ್ ಹೋಗೋದಕ್ಕೆ ನಾವು ಈ ಕಡೆ ಕಳಿಸ್ಯಾರ ಅವರು. ಎಷ್ಟು ಆಸ್ಪತ್ರೆಗೆ ಸುತ್ತಾಡ್ಕೊಂಡ್ ಬಂದ್ರಿ ನೀವು? ಎಲ್ಲಿ ಹೋಗಿಲ್ಲ ಸರ್, ನಾವು ಯಾವ ಆಸ್ಪತ್ರೆಗೆ ಹೋಗಿಲ್ಲ. ಅಲ್ಲಿ ತೋರಿಸಿದ್ವಿ, ಇಲ್ಲಿಗೆ ಬಂದಿದ್ವಿ. ಯಾವ ಆಸ್ಪತ್ರೆಗೆ ಹೋಗಿಲ್ಲ ಸರ್. ಈಗ ಇವ್ರಿಗೆ ಟ್ರೀಟ್ಮೆಂಟ್ಗೆ ಬಂದಿರೋದು ಎಷ್ಟು ತಿಂಗಳ? 8 ತಿಂಗಳು ಸರ್. 28 ಬಂದರೆ 9ಕ್ಕೆ ಬೀಳುತ್ತೆ. ಇದು ಬ್ಲೀಡಿಂಗ್ ಆಗ್ತಿದೆ ಸರ್, ಅದಕ್ಕೋಸ್ಕರ ಬಂದಿದ್ದೀವಿ. ಬೆಳಗ್ಗೆ 3 ಗಂಟೆಯಿಂದ ಬ್ಲೀಡಿಂಗ್ ಆಗ್ತಿದೆ, ರಾತ್ರಿ 3 ಗಂಟೆಯಿಂದ. ಇಲ್ಲಿ 3 ಗಂಟೆಗೆ ಆಸ್ಪತ್ರೆಗೆ ಬಂದಿದ್ದೀರಾ? ಇಲ್ಲ, ಅಲ್ಲಿ 5 ಗಂಟೆಗೆ ಹೋಗಿದ್ವಿ. ನಮ್ಮ ಮನೆ ಹತ್ರ ಹಾಸ್ಪಿಟ್ಲ್ ಹತ್ತವ. ಪ್ರೈವೇಟ್ ಅದು? ಗೌರ್ಮೆಂಟ್ ಆಸ್ಪತ್ರೆ. ಏನಂದ್ರಲ್ಲಿ? ಇಲ್ಲಿ KC ಜನರಲ್ಗೆ ಹೋಗಿ ತೋರಿಸ್ಕೊಂಡು ಬರ್ರಿ ಅಂತ ಅಂದ್ರು. ಇಲ್ಲಿ ನೋಡಲ್ಲ ಅಂದ್ರೆ ಬರಲ್ಲಮ್ಮ, ಡೆಲಿವರಿ ನಾವು ಮಾಡ್ತೀವಿ ಅಂದ್ರೆ ಅದಕ್ಕೆ ಇಲ್ಲಿ ಬಂದ್ವಿ. ಇಲ್ಲಿ ತರದಿಲ್ಲ ಸರ್, ಟೈಮ್ ಇಲ್ಲಮ್ಮ ಇನ್ನ. ನಿನಗೆ ಸಮಸ್ಯೆ ಆಗ್ತಾ ಇದೆನಾ ತಮಗೀಗ? ಹೌದು ಸರ್, ಜಾಸ್ತಿ ಬ್ಲೀಡಿಂಗ್ ಹೋಗ್ತಾ ಇದೆ. ಈ ಟೈಮಿಗೆ ಆಗಬಾರ್ದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಬಂದ್ವಿ. ಈಗ ಇಲ್ಲೇನು ಹೇಳ್ತಾ ಇದ್ದಾರೆ? ಇಲ್ಲಿ ಇನ್ನೂ ಹೋಗಿಲ್ಲ, ತೆಗ್ದಿಲ್ಲ ಅಂತ ಹೇಳ್ತಿದಾರಲ್ಲ. ತೆಗ್ದಿಲ್ಲ ಅಂತಿದ್ದಾರೆ. ಸಮಸ್ಯೆ ಆಗ್ತಾ ಇದೆನಾ ತಮಗೀಗ? ಹೌದು ಸರ್, ಜಾಸ್ತಿ ಬ್ಲೀಡಿಂಗ್ ಹೋಗ್ತಿದೆ, ಅದಕ್ಕೆ ಬಂದ್ವಿ. ಏನಾದರೂ ಹಿಂದೆ ಈ ಥರ ಹೇಳಿದ್ರು ಅವರು? ಇಲ್ಲ ಸರ್, ಫಸ್ಟ್ ಇದು. ಈಗ ರಾತ್ರಿ 3 ಗಂಟೆಯಿಂದ ಹಿಂಗಾಗ್ತಾ ಇದೆ ಸರ್. ಇವತ್ತು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆ OPDಗಳಂದ್ರೆ ಹೊರ ರೋಗಿಗಳಲ್ಲಿ ಚಿಕಿತ್ಸೆ ಕೊಡ್ತಾ ಇಲ್ಲ. ತಮಗೆ ತೊಂದರೆ ಆಗುತ್ತಾ ಇದು? ಹೌದು ಸರ್, ಇವಾಗ ಪ್ರೆಗ್ನೆಂಟ್ ಇದೀವಿ ತಾನೇ, ಏನಾದರೂ ತೊಂದರೆ ಆಗದೆ ಆಗುತ್ತಲ್ಲ ಸರ್. ಭಯ ಆಗ್ತಾ ಇದೆನಾ? ಹೌದು ಸರ್. ಏನು ಹೆಸರು ತಮ್ಮದು? ಸಾನಿಯಾ ಬಾನು. ಇದು ಸದ್ಯ ರೋಗಿಗಳ ಪರದಾಟ. ಅದರಲ್ಲೂ ಗರ್ಭಿಣಿಯರು ನೋವನ್ನು ಕಾಣಿಸ್ಕೊಂಡಿದೆ, ಬೇರೆ ಬೇರೆ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಈಗ ಖಾಸಗಿಯಲ್ಲೂ ಚಿಕಿತ್ಸೆ ಇಲ್ಲ, ಹೊರರೋಗದಲ್ಲೂ ಚಿಕಿತ್ಸೆ ಇಲ್ಲ ಅನ್ನೋದು ದೊಡ್ಡ ಮಟ್ಟದಲ್ಲಿ ಅವರಿಗೆ ಸಮಸ್ಯೆ ಕಾಡ್ತಾ ಇದೆ. ಹೀಗಾಗಿ ಕೆಲವೊಂದಿಷ್ಟು ರೋಗಿಗಳ ಚಿಕಿತ್ಸೆ ನೋಡೋದಕ್ಕೆ ಆರೋಗ್ಯ ಇಲಾಖೆ ಕೂಡ ತುರ್ತು ಕ್ರಮಗಳನ್ನು ಕೈಗೊಳ್ಳೋ ಅವಶ್ಯಕತೆ ಇದೆ. ಯಾಕಂದರೆ ಅವರಿಗೆ ಮಧ್ಯರಾತ್ರಿ 3 ಗಂಟೆಗೆ ಬ್ಲೀಡಿಂಗ್ ಶುರುವಾಗಿದೆ, ನೋವು ಶುರುವಾಗಿದೆ, ಆದರೂ ಕೂಡ ಚಿಕಿತ್ಸೆ ಇಲ್ಲ. ಹೀಗಾಗಿ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲ್ತಾ ಇದ್ದಾರೆ, ಪರದಾಟ ಶುರುವಾಗಿದೆ. ಸರ್ಕಾರಿ ಆಸ್ಪತ್ರೆಗಳು ಚಿಕಿತ್ಸೆ ಸಿಗದೇ ಇರೋದು ನಿಜಕ್ಕೂ ಕೂಡ ಸಮಸ್ಯೆಯನ್ನು ಎದುರಿಸ್ತಿರೋದು ಸದ್ಯ KC ಜನರಲ್ ಆಸ್ಪತ್ರೆಯಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ಜಗನ್ ಜೊತೆ ವಿನಯ್ ಕುಮಾರ್ ಕಾಶ್ಮೀರ, TV9 ಬೆಂಗಳೂರು.